ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಪಾಂಪ್ಲೆಟ್ ಫಿಶ್ದು ತವಾ ಫ್ರೈ ಮಾಡೋದು ಹೇಗೆ ಅಂತ ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ. ಇದು ನಮ್ಮ ಫ್ರೆಂಡ್ ಹೇಳಿದ್ದು ಇದೇ ಥರ ಮಾಡಿ ಚೆನ್ನಾಗಿರುತ್ತೆ ಅಂತ. ಸೊ ಅವ್ರ ಮೆನು ತೊಗೊಂಡು ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಮೊದಲಿಗೆ ಜಾರ್ ತೊಗೊಂಡು ನಾನು ½ kg ಒಂದು 650 ಗ್ರಾಮ್ ಅಷ್ಟಿದೆ. ಅದಕ್ಕೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು 7ರಿಂದ 9 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊತೀನಿ. ಹಾಗೆ ಒಂದು ಸ್ವಲ್ಪ 1 ಇಂಚಷ್ಟು ಶುಂಠಿ ಹಾಕ್ಕೊತೀನಿ. ಇದಕ್ಕೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅದು 1 ಸ್ಪೂನ್ ಹಾಕ್ಕೊತೀನಿ. ಇದನ್ನು ನೀವು ಜಾರಲ್ಲೇ ಮಾಡಿಕೊಂಡ್ರೆ ನೀಟಾಗಿ ಬ್ಲೆಂಡ್ ಆಗುತ್ತೆ, ಮಿಕ್ಸು ನೀಟಾಗಿ ಆಗುತ್ತೆ. ಆ್ಯಂಡ್ ಚಿಲ್ಲಿ ಪೌಡರ್ 1 ಸ್ಪೂನಷ್ಟು ಹಾಕ್ಕೊತೀನಿ. ಜಾಸ್ತಿ ಮಸಾಲೆ ಥರ ಇದ್ರೂ ತುಂಬ ಮಸಾಲೆ ಥರ ಆಗೋಗುತ್ತೆ, ತುಂಬ ಖಾರ ಥರ ಆಗೋಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಯೂಸ್ ಮಾಡ್ಕೋಬೇಕು. ಹಾಗೆ ಧನಿಯಾ ಪೌಡರು 1 ಸ್ಪೂನು. ಇದು ನೋಡ್ಕೊಂಡು ಇನ್ನೊಂದು ಸ್ವಲ್ಪ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಖಾರ ತಿನ್ನೋರಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಖಾರದ ಪುಡಿ ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಪುಡಿನ. ಹಾಗೆ ಅದಕ್ಕೆ 1 ಸ್ಪೂನಷ್ಟು ಮೆಣಸಿನ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ ಒಂದು ½ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡಿದ್ದೆ, ಅದು ಸ್ಕಿಪ್ ಆಗಿದೆ. ಗರಂ ಮಸಾಲ ನಿಮ್ಗೆ ಆಪ್ಷನ್ನು, ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಹಾಫ್ ಸ್ಪೂನಷ್ಟು ಆ್ಯಡ್ ಮಾಡಿದೆ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ, ಎಷ್ಟು ನೋಡಿ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಸಾಕು, ಯಾಕಂದರೆ ಮೀನಲ್ಲೂ ಉಪ್ಪಿನಂಶ ಇರೋದ್ರಿಂದ ಜಾಸ್ತಿ ಉಪ್ಪಾಗೋಗುತ್ತೆ. ಸ್ವೀಸ್ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗೆ ರಸ ಎಲ್ಲ ಇಂಟ್ಕೋಬೇಕು. ಕೆಲವರು ಹುಣ್ಸೆಹಣ್ಣು ಹಾಕ್ತಾರೆ, ಬಟ್ ನನಗಿನ್ನು ಹುಣ್ಸೆಹಣ್ಣು ಇಷ್ಟ ಆಗಲ್ಲ. ಸೊ ಅದಕ್ಕೆ ಲೆಮನ್ ಹಾಕ್ಕೊಂಡೆ. ಇದನ್ನು ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಆ್ಯಂಡ್ ಒಂದು ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡುತ್ತೆ, ಅದು ಸ್ಕಿಪ್ ಆಗಿತ್ತು, ಆ್ಯಡ್ ಮಾಡಬೇಕು. ಅರಿಶಿನ ಆ್ಯಡ್ ಮಾಡಿ ಅರಿಶಿನ ಹಾಕೋದ್ರಿಂದ ನಿಮಗೆ ಕಲರ್ ಚೆನ್ನಾಗಿ ಬರುತ್ತೆ, ನ್ಯಾಚುರಲ್ ಕಲರ್ ಸಿಗುತ್ತೆ. ಇದು ಫುಲ್ಲು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಇಲ್ಲಿ ಸಪ್ರೇಟಾಗಿ ನಾನು ಕರಿಬೇವನ್ನ ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇದು ಗ್ರೈಂಡ್ ಮಾಡ್ಕೊಂಡಿಟ್ಟಿರೋ ಮಸಾಲ ಕೂಡ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಇದೆಲ್ಲ ಒಟ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಒಟ್ಟಿಗೆ ಆಗೋಗುತ್ತೆ. ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಕರಿಬೇವು ಹಾಕೋದ್ರಿಂದ ಘಮ ಕೂಡ ಚೆನ್ನಾಗಿರುತ್ತೆ. ಇದು ಎಷ್ಟಿದೆ ಅದೇ ಎಲ್ಲ ನಾವೇನು ರುಬ್ಕೊಂಡಿದ್ವಿ ಅದನ್ನಷ್ಟನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಅದು ಎಲ್ಲನೂ ಕರಿಬೇವು ಏನು ಹೆಚ್ಚಿಟ್ಕೊಂಡಿದ್ವಿ ಅದು, ಮತ್ತು ಒಂದು ಸ್ವಲ್ಪ ಕಾರ್ನ್ಫ್ಲೋರು 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ್ಯಕ್ಚುಲಿ ಚೆನ್ನಾಗೆ ಎಲ್ಲನೂ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಎಲ್ಲ ಫಿಶ್ಗೂ ಸ್ಲೈಸಸ್ಗೆ ಹಿಂದೆ ಮುಂದೆ ಎಲ್ಲ ನೀಟಾಗೆ ಅಪ್ಲೈ ಮಾಡೋಣ. ಅದು ಫುಲ್ಲು ಹಿಡಿಯೋಂಗೆ ಅಪ್ಲೈ ಮಾಡಬೇಕು. ಯೂಶಲಿ ಬೇರೆ ಫಿಶ್ಗಳೆಲ್ಲ ತುಂಬ ಸ್ಮೆಲ್ ಇರುತ್ತೆ, ಬಟ್ ಇದು ಅಷ್ಟು ಸ್ಮೆಲ್ ಇರೋಲ್ಲ. ನಮಗೆ ಫಿಶ್ ಮಾಡ್ತಾಯಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಈ ಬಾಂಗ್ಡಾ ಫಿಶ್ ಎಲ್ಲ ಸಿಕ್ಕಾಬಟ್ಟೆ ಸ್ಮೆಲ್ ಇರುತ್ತೆ. ಇದು ಪಾಂಪ್ಲೆಟ್ ಫಿಶ್ಶು, ಬಟ್ ಕಾಸ್ಟ್ಲಿ, kg ಬಂದು 1100 ಸಮಥಿಂಗ್ ಇದೆ. ಬಟ್ ನೋಡಿಬಿಟ್ಟು ಬ್ಲ್ಯಾಕು ವೈಟು ಅದರಲ್ಲೂ ಕಲರ್ಸ್ಗಳು ಅದರಲ್ಲೂ ರೇಟ್ ವೇರಿಯೇಷನ್ ಇರುತ್ತೆ. ಸೊ ನಾನು ಈ ಥರ ಎಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಅಪ್ಲೈ ಮಾಡಿಬಿಟ್ಟು ಇದನ್ನೆಲ್ಲ ಒಂದು 2-3 ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಖಾರ ಹಿಡಿಯುತ್ತೆ.
ಸ್ವಲ್ಪ ಆಯಿಲ್ ಹಾಕಿ ಒಂದು ಸ್ವಲ್ಪ ಇಟ್ಟಿದ್ದೆ, ಏಕೆಂದರೆ ಅದು ಸ್ವಲ್ಪ ಹಳ್ಳ ಥರ ಇರೋದ್ರಿಂದ ಅದು ಆ ಕಡೆಗೆ ಹೋಗ್ತಿತ್ತು. ಆ ಎಕ್ಸ್ಟ್ರಾ ಆಯಿಲ್ನೆಲ್ಲ ಆಮೇಲೆ ತಗೊಂಡ್ವಿ, ಅದನ್ನು ತೆಗ್ದು ಅದನ್ನು ತವಾ ಫ್ರೈ ಮಾಡಿ. ಡೀಪ್ ಫ್ರೈಗಿಂತ ತವಾ ಫ್ರೈ ಬೆಸ್ಟು, ನಮ್ಗೆ ಅಷ್ಟೊಂದು ಆಯಿಲ್ ಹಿಡಿಯಲ್ಲ. ಸೊ ಸಿಮ್ಮಲ್ಲೇ ಏನಿಲ್ಲ ಅಂದರೂ ಒಂದು 10 ಮಿನಿಟ್ಸ್ ಆಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ಅದನ್ನು ಟರ್ನ್ ಮಾಡ್ತಾ ಹೋಗಬೇಕು. ಸೊ ಚೆನ್ನಾಗಿರತ್ತೆ. ಫಿಶ್ಶು ಇವಾಗ ಫುಲ್ಲು ತುಂಬ ಡಿಮ್ಯಾಂಡ್ ಆಗೋಗಿದೆ ಆ್ಯಕ್ಚುಲಿ ಫಿಶ್ಗೆ. ವಿಟಮಿನ್ B12 ಡಿಫಿಷಿಯನ್ಸಿ ಇರೋರೆಲ್ಲ ಫಿಶ್ ತಿಂದರೆ ತುಂಬ ಒಳ್ಳೆಯದು ಅಂತಾರೆ. ಸೊ ಅದಕ್ಕೆ ನಮಗೆ ತುಂಬಾ ಇವಾಗ ಹೆಲ್ತ್ ಇಶ್ಯೂಸ್ ಆಗ್ತಾ ಇರೋದ್ರಿಂದ ಅಟ್ಲೀಸ್ಟ್ ಒಂದು ವೀಕ್ಲಿ ಒನ್ಸು ಫಿಶ್ಶು ಡೈರೆಕ್ಟ್ ಆರ್ ಇಂಡೈರೆಕ್ಟಾಗೆ ತೊಗೋಬೇಕಾಗತ್ತೆ. ಸೊ ಅಟ್ಲೀಸ್ಟ್ ಈ ಥರ ಏನೋ ಮಾಡ್ಕೊಂಡು ತಿಂದಾಗ ಏನೋ ಒಂದು ಸಪ್ಲಿಮೆಂಟು ಬಾಡಿಗೆ ಹೋಗುತ್ತೆ ಅನ್ನೋ ಒಂದು ಸಮಾಧಾನ ಕೂಡ ಆಗುತ್ತೆ. ಈಗಂತೂ ವಿಟಮಿನ್ ಡಿ, ವಿಟಮಿನ್ B12 ಇದೆಲ್ಲ ಡಿಫಿಷಿಯನ್ಸಿ ಇರೋದ್ರಿಂದ ಸ್ವಲ್ಪ ವೀಕ್ಲಿ ಒನ್ಸು ನಾವು ಇದನ್ನು ಅನಿಮಲ್ ಫುಡ್ಡು ತೊಗೋಬೇಕಾಗತ್ತೆ. ಮೀಟ್ ಆಗಲಿ, ಇಲ್ಲ ಲಿವರು, ಮಟನ್ ಲಿವರು, ಫಿಶ್ಶು, ಚಿಕನ್ನು, ಹಾಗೆ ಎಗ್ಗು ಮತ್ತು ಮೊಟ್ಟೆ, ಇದೆಲ್ಲ ವಿಟಮಿನ್ B12ಗೆ ಸಂಬಂಧಪಟ್ಟಿದ್ದು. ಡೈಲಿ ನಮ್ಮ ರೋಟೀನಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಹೋದರೆ ಫ್ಯೂಚರಲ್ಲಿ ಬರೋ ಡಿಫಿಷಿಯನ್ಸಿನೂ ಕಮ್ಮಿ ಆಗ್ಬೋದು, ಹಾಗೆ ಇರೋರಿಗೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ಅದಕ್ಕೋಸ್ಕರ ನಾವು ಇದನ್ನು ಇವಾಗಿಂದನೇ ಅಭ್ಯಾಸ ಮಾಡ್ಕೊಂಡು ನಮ್ಮ ಹೆಲ್ತನ್ನು ಕಾಪಾಡ್ಕೋಬೇಕು. ನಾನ್ ವೆಜ್ ಅವ್ರಿಗೆ ತುಂಬಾ ಆಪ್ಷನ್ಸ್ಗಳಿದೆ, ಅದೇ ವೆಜ್ ಅವ್ರಿಗೆ ಅಷ್ಟು ಆಪ್ಷನ್ಸ್ ಇಲ್ಲ. ಫೈನಲಿ ನಮ್ಮ ತವಾ ಫ್ರೈ ರೆಡಿ ಆಯಿತು. ಇದನ್ನು ನಾವು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ಇದ್ರ ಜೊತೆ ಹಾಗೆ ತಿನ್ನಬಾರ್ದು, ಒಂದು ಸ್ವಲ್ಪ ಕುಕ್ಕುಂಬರ್ ಜೊತೆ ತಿಂದರೆ ಒಳ್ಳೆಯದು. ಒಂದು ಸತಿ ಟ್ರೈ ಮಾಡಿ. ಈ ತವಾ ಫ್ರೈ ರೆಸಿಪಿ ಮೇ ಬಿ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರಲಾ, ಬಾಯ್ ಬಾಯ್.